ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಸ್ವಾಗತ. ಒಳ್ಳೆಯದಾಗಲಿ. ಹೈನುಗಾರಿಕೆ ಕುಟುಂಬ ಬೆಳೀತಾ ಇದೆ, ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ, ನಿಸರ್ಗ ಡೈರಿ ಫಾರ್ಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿದವರು ಇವತ್ತು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕು ಅನ್ನೋ ಆಸೆ ಕಟ್ಕೊಂಡವ್ರು ಇವತ್ತು ನಿಸರ್ಗ ಡೈರಿ ಫಾರ್ಮ್ ದಾರಿದೀಪ ಆಗಿದೆ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಸ್ನೇಹಿತರೆ, ನಾನು ಪ್ರತಿದಿನ ನೋಡ್ತಾ ಇರ್ತೀನಿ, ಕಾಮೆಂಟ್ಗಳು ನೋಡ್ತಾ ಇರ್ತೀನಿ. ಯಾಕಂದರೆ ಜನರು ಮೈಂಡ್ಸೆಟ್ ನೋಡ್ತಾ ಇರ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಕೆಲವೊಂದು ವಿಷಯನ ನಾನು ಮಾತಾಡ್ತೀನಿ, ಇದನ್ನು ಸ್ಕಿಪ್ ಮಾಡಿದೆ ನೋಡಿ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ, ಬಹಳಷ್ಟು ಮಾತು ಇಲ್ಲಿ ನಿಮಗೆ ಆಡ್ಲಿಕ್ಕೆ ಸಿಗುತ್ತೆ. ಸೊ ಆನ್ಸರ್ ಕೊಡಲಿಕ್ಕೂ ಸಿಗುತ್ತೆ, ಕ್ವಶನ್ ಮಾಡಲಿಕ್ಕೂ ಸಿಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಹೇಳಪ್ಪ ಅಂದರೆ ತಳಿ ಅಂತೀವಿ. ತಳಿನ ಆಯ್ಕೆ ನಾನು ಹೋಗ್ತೀನಿ 30-35 ಸಾವಿರ, 40-45 ಸಾವಿರ, 50 ಸಾವಿರ ತಗೊಂಡು ಕರು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಬಹಳಷ್ಟು ಜನರಿಗೆ ಅನುಮಾನ ಏನಿದೆಯಪ್ಪ ಅಂದರೆ, ಅನುಮಾನ ಇರೋದೇನಪ್ಪ ಅಂತ ಹೇಳಿದ್ರೆ, ಅವರಿಗೆ ಮುಖ್ಯವಾಗಿ ಇಷ್ಟು ರೇಟ್ ಇದೆಯಾ ಈ ಕರುಗಳಿಗೆ ಅನ್ನೋದು. ಸೊ ನಾನು ಅಂಥವರಿಗೆ ನಾನು ಪಂಜಾಬಿ ಹೋಗಿ ತೋರಿಸ್ಬಿದ್ದೀನಿ. ಸ್ನೇಹಿತರೆ, ಒಳ್ಳೆ ತಳಿ ಅಂದರೆ, ಉತ್ತಮವಾದ ಸಾಕಿದ ಕರು ಅಂದರೆ ಯಾರೂ ಕಡಿಮೆ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅದಕ್ಕೆ ತಯಾರು ಮಾಡುವಷ್ಟು ಖರ್ಚಿದೆಯಲ್ಲ, ಆ ಖರ್ಚು ಲೆಕ್ಕ ಇಲ್ಲ. ಸೊ ಆ ಖರ್ಚು ತೆಗಿಬೇಕು, ಪ್ಲಸ್ ನಮ್ಮ ಫಾರ್ಮಲ್ಲಿ ಬೆಳೀಬೇಕು ಅಂದಾಗ ಫಾರ್ಮ್ ಸೆಲೆಕ್ಟೆಡ್ ಭಾಳ ಇಂಪಾರ್ಟೆಂಟ್. ಸೊ ಬಹಳಷ್ಟು ನಾನು ಸರಿ ಹೇಳ್ತಾ ಇರ್ತೀನಿ, ಬ್ರೀಡ್ ಬಗ್ಗೆ ಕೆಲಸ ಮಾಡಿದವ್ರು ಯಾವತ್ತೂ ಫೇಲ್ ಆಗಿಲ್ಲ, ಇಲ್ಲಿ ತನಕ ಫೇಲ್ ಆಗಿಲ್ಲ. ಸೊ ಯಾಕೆ ಫೇಲ್ ಆಗಿಲ್ಲ ಅಂದರೆ, ನೋಡಿ, ನಮ್ಮ ಹತ್ರ ನೀವು ತಳಿ ಯಾವ್ದು ಆಯ್ಕೆ ಮಾಡ್ತೀರ ಅದು ಇಂಪಾರ್ಟೆಂಟ್. ನೀವು ಕೇಳಿದ್ರು ಲೋಕಲ್ ತಳಿಗಳು ಕೊಡಲ್ಲ. 10 ಕರುಗಳನ್ನು ಸಾಕಿ ಇವತ್ತು ಲೈಫಲ್ಲಿ ವರ್ಷಕ್ಕೆ 10ರಿಂದ 12 ಲಕ್ಷ, 13 ಲಕ್ಷನೂ ದುಡಿತಿದ್ದಾರೆ ವರ್ಷಕ್ಕೆ 10 ಕರುಗಳನ್ನು ಸಾಕಿ. ಇದು ಸಾಧ್ಯತೆಯನ್ನು ತೋರಿಸ್ಕೊಟ್ಟಿದ್ದೀವಿ, ಯಾವ ರೀತಿ ಮಾಡಬೇಕನ್ನೋ ತೋರಿಸಿದ್ದೀವಿ, ಯಾವ ರೀತಿ ಸಕ್ಸಸ್ ಆಗಬೇಕನ್ನೋ ತೋರಿಸಿದ್ದೀವಿ. ಬಟ್ ಮಾಡೋಕ್ಕೆ ಬರೀ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಬಂದರೆ ಸಾಕು. ನಿಸರ್ಗ ಡೈರಿ ಫಾರ್ಮಿಂಗ್ ಎಲ್ಲರಿಗೂ ದುಡಿಮೆ ಮಾಡೋವಂಥ ದಾರಿ ತೋರಿಸ್ತೀವಿ. ಸೊ ಕಾಮೆಂಟಲ್ಲಿ ಯಾರು ಏನು ಹೇಳ್ತಾರೆ ಅದು ಮುಖ್ಯ ಅಲ್ಲ, ಕಾಮೆಂಟಲ್ಲಿ ಯಾರು ಏನು ಹೇಳ್ತಾರೆ. ಬಟ್ ನನಗೆ ನನ್ನ ಮಾತನ್ನು ಇನ್ಸ್ಪೈರ್ ಆಗಿ ಹೆಚ್ಚು ಕಡಿಮೆ 10,000 ಜನ ರೈತರು ನನ್ನ ಜೊತೆಗೆ ಸೇರಿಸ. ಆಲ್ರೆಡಿ ಈಗ ಬಹಳಷ್ಟು ಜನ ನೋಡ್ತಿದ್ದೀರಾ, ಯಾವ ಫಾರ್ಮಲ್ಲಿ ಹಸುಗಳನ್ನು ಡಿಮ್ಯಾಂಡ್ ಇದೆ ಹೇಳಿ. ಹಸುಗಳು ಬೇಕು ಸರ್, ಫೋನ್ಗಳು ಬರ್ತದವೆ, 4-5 ದಿನ ಆಯಿತು, ಒಂದು ಹಸುನೂ ಇಲ್ಲ ನಮ್ಮ ಹತ್ರ. ಡಿಮ್ಯಾಂಡ್ ಯಾವ ರೀತಿ ಅಂತ ಹೇಳಿದ್ರೆ, ನಾನೇನು ಮಾಡ್ತೀನಿ ಅಂದರೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತೀನಿ, ಕ್ವಾಂಟಿಟಿಯಲ್ಲಿ ನಾನು ಕೆಲಸ ಮಾಡಲ್ಲ. ಕ್ವಾಲಿಟಿ ಚೆನ್ನಾಗಿರಬೇಕು. 10 ಹಸು ಕೊಡೋ ಜೊತೆಲಿ 5 ಹಸು ಕೊಡಿ, 100 ಕೊಡೋ ಜೊತೆಲಿ 50 ಕೊಡಿ. ಕ್ವಾಲಿಟಿ ಇರಬೇಕು, ಕ್ವಾಲಿಟಿ ಕಲಿಬೇಕು. ಸೊ ಯಾವುದೋ ಒಂದು ಲಾಭ ಬಂತು ಕೊಡಲ್ಲ. ನೀವು ನಾಲೆಜ್ ಇಲ್ಲ, ನಾನು ಕೊಡಲ್ಲ. ನಾಲೆಜ್ ಇಲ್ದವ್ರಿಗೆ ಕರುಗಳಿಂದ ಸಾಕು.